ನೀನು ಯಾವ ನೆಲದಲ್ಲಿ ಯಾವ ಜಲವನ್ನು ತಗೊಳ್ತೀಯ, ಯಾವ ಉಸಿರಾಟಕ್ಕೆ ಯಾವ ಗಾಳಿಯನ್ನು ತಗೊಳ್ತೀಯ, ಆ ದೇಶಕ್ಕೆ ನೀನು ಯಾವಾಗೂ ಕೂಡ ಒಬ್ಬ ಸಿಪಾಯಿ ಆಗಿರ್ಬೇಕು. ಅದರ ರಕ್ಷಣೆಗಾಗಿ ನೀನು ಹೋರಾಟ ಮಾಡಬೇಕಂತ ಕಲಿಸ್ತದೆ. ಯಾರು ಪಾಕಿಸ್ತಾನದ ಪರ ನಿಂತ್ಕೊಳ್ತಾನೆ ಅವನು ನಿಜವಾದ ಮುಸಲ್ಮಾನನೇ ಅಲ್ಲ. ನಮ್ಮ ಪ್ರವಾದಿಗಳು ಕೂಡ ಅದನ್ನು ಹೇಳಿಕೊಟ್ಟಿದ್ದಾರೆ. ನಾನು ಯಾಕೆ ಈ ವಿಚಾರವನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂದ್ರೆ, ನಿನ್ನೆಯಿಂದ ಕೂಡ ಒಂಥರದ ದುಃಖ ಇದೆ. ಯಾರು ಸಾವನ್ನಪ್ಪಿದ್ದಾರೆ ಅದರ ಮುಸಲ್ಮಾನರು ಕೂಡ ಇದ್ದಾರೆ. ನಮ್ಮ ಕರ್ನಾಟಕದವರು ಕೂಡ ಮರಣ ಹೊಂದಿದ್ದಾರೆ. ಒಬ್ಬ ಬಾಲಕನನ್ನ ಪ್ರಾಣ ರಕ್ಷಣೆ ಮಾಡಿ ತನ್ನ ಹೆಗಲ ಮೇಲೆ ಕುಂಡಿಸಿಕೊಂಡು ಬಂದು ತನ್ನ ಪ್ರಾಣವನ್ನು ಕೊಟ್ಟವನು ಅವನು ಕೂಡ ಒಬ್ಬ ಮುಸಲ್ಮಾನ. ಅವನು ಭಾರತೀಯ ಮುಸಲ್ಮಾನ. ಅವನು ಆ ಮುಸಲ್ಮಾನರ ಸಾಲಿನಲ್ಲಿ ನಾವು ಕೂಡ ನಿಂತ್ಕೊಳ್ತೇವೆ. ನಮ್ಮಲ್ಲಿ ಭೇದ ಭಾವ ಬೇಡ. ನಾವೆಲ್ಲರೂ ಒಂದಾಗಿರೋಣ. ಈ ದೇಶದ ಏಕತೆಗೆ, ರಕ್ಷಣೆಗೆ, ಈ ದೇಶದ ಏನ್ ಭಾತೃತ್ವ ಇದೆ, ನಾವೆಲ್ಲರೂ ಸಹೋದರಂತೆ ನಾವೇನ್ ಬಾಳ್ತಾ ಇದ್ದೇವೆ, ಅದರಲ್ಲಿ ಒಡಕು ಬರೋದು ಬೇಡ. ಕೆಲವೊಂದು ಮಾಧ್ಯಮದವರು ತಪ್ಪಾಗಿ ಏನೇನೋ ಬಿಂಬಿಸ್ತಾ ಇದ್ದಾರೆ. ಯಾವ ವಿಚಾರಗಳನ್ನ ನಾವು ಈ ದೇಶಕ್ಕೆ ಪ್ರಸಾರ ಮಾಡ್ತೇವೆ, ತೋರಿಸ್ತೇವೆ, ಬರೆಯುತ್ತೇವೆ, ಅದರಲ್ಲಿ ಸ್ವಲ್ಪ ಪಾರದರ್ಶಕತೆ ಇರಲಿ. ನಾವ್ಯಾವತ್ತೂ ಕೂಡ ಈ ದೇಶದ ನೆಲ, ಜಲ ಮತ್ತು ಇಲ್ಲಿ ಆಹಾರ ತಗೊಳ್ತಾ ಇದ್ದಾವೆ, ನಿಮ್ಮ ಜೊತೆಯಲ್ಲಿ ಎಲ್ಲರೂ ಒಂದಾಗಿ ಭಾರತೀಯರಾಗಿ ಬಾಳ್ತಾ ಇದ್ದೇವೆ, ಅದರಲ್ಲಿ ಯಾವತ್ತೂ ಕೂಡ ಅನುಮಾನ ಬೇಡ. ಈ ದೇಶಕ್ಕೆ ನಾವು ನಮ್ಮ ಜೀವವನ್ನು ಮುಡುಪಾಗಿರ್ತೇವೆ. ಆದ್ರಿಂದ ಪತ್ರಿಕೋದ್ಯಮದವರು ಕೂಡ ಏನ್ ನಿಜ ಇರ್ತದೆ, ಸತ್ಯಾಂಶ ಏನಿರ್ತದೆ ಅದನ್ನು ತೋರಿಸಬೇಕಾಗ್ತದೆ. ಅನೇಕ ಟಿವಿ ಮಾಧ್ಯಮಗಳಲ್ಲಿ ತಪ್ಪಾಗಿ ಕೆಲವೊಂದು ಸುದ್ದಿಗಳನ್ನು ಪ್ರಸಾರ ಮಾಡೋದನ್ನ ನೋಡಿ ದುಃಖವಾಯಿತು. ಆದ್ರಿಂದ ತಮ್ಮ ಮುಂದೆ ನಿಮ್ಮ ಒಬ್ಬ ಸಹೋದರನಾಗಿ ಈ ವಿಚಾರವನ್ನ ಮುಂದಿಟ್ಟಿದ್ದೇನೆ. ಇನ್ನು ಮಿಕ್ಕಿದ್ದು ತಾವೆಲ್ಲರೂ ಕೂಡ ಶ್ರಮಜೀವಿಗಳು. ಜಗತ್ತಿನ ಆಗುಹೋಗುಗಳನ್ನ ಜನರಿಗೆ ತಲುಪಿಸಿ ಕೆಲಸ ಮಾಡುವಂತ ಶ್ರಮಜೀವಿಗಳು. ಮಳೆಯಾಗಲಿ ಬಿಸಿಲಿರಲಿ, ತಾವು ಮನೆಗಳಿಗೆ ಪತ್ರಿಕೆಯನ್ನು ಹಾಕಿ ಈ ಜಗತ್ತಿನ ಆಗುಹೋಗುಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂಥವ್ರು. ನಿಮ್ಮ ಶ್ರಮಕ್ಕೆ ನಾನಾದರೂ ಕೂಡ ಸಲಾಂ ಮಾಡ್ತೇನೆ. ನಮ್ಮ ಕಡೆಯಿಂದ ಏನು ಸೇವೆ ಆಗ್ತದೆ ಅದನ್ನ ಮಾಡಕ್ಕೆ ನಾವು ಕೂಡ ತಯಾರಿದ್ದೇವೆ. ಸರ್ಕಾರವೂ ಕೂಡ ನಿಮಗೂ ಕೂಡ ಒಂದು ಒಳ್ಳೆಯ ಜೀವನ ಕಲ್ಪಿಸಿಕೊಂಡು ಎಲ್ಲರಂತೆ ಸಮಾಜದಲ್ಲಿ ಮರ್ಯಾದಾ ಜೀವನ ನಡೆಸುವಂತ ಏನು ಸವಲತ್ತುಗಳನ್ನು ಕೊಡಬೇಕು ಅದನ್ನೆಲ್ಲ ಸರ್ಕಾರವೂ ಕೂಡ ಒದಗಿಸಿಕೊಳ್ಳಿ ಅಂತ ಕೇಳ್ಕೊಂತ ನನ್ನನ್ನು ಕರೆದು ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ